ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯೂನಿವರ್ಸ್ ಯೂಟ್ಯೂಬ್ ಚಾನಲ್. ನೋಡಿರಿ, ಈಗ ನಾನು ಈವ್ನಿಂಗ್ ಆಗಿತ್ತು, ಸ್ವಲ್ಪ ಎಲ್ಲ ಪಾತ್ರೆಗಳಿದ್ದು ಅವನ್ನೆಲ್ಲ ಸ್ವಲ್ಪ ಸ್ವಚ್ಛತೆಯನ್ನು ಮಾಡ್ಕೊತಾ ಇದ್ದೆ, ತೊಳಿತಾ ಇದ್ದೆ ಪಾತ್ರೆಗಳನ್ನೆಲ್ಲ. ಸೊ ಇದೊಂದು ಹೆಣ್ಮಕ್ಳಿಗೆ ಭಾಳ ಅಂದರೆ ಭಾಳ ಸಾಯಂಕಾಲ ಏನಾದರೂ ಒಂದು ಭಾಂಡೆ ಏನಾದರೂ ಒಂದು ಕೆಲಸ ಇದ್ದೇ ಇರ್ತಾವೆ. ಕುಂದ್ರಬೇಕಂದ್ರೆ ಸ್ವಲ್ಪನೂ ರೆಸ್ಟ್ ಇರೋಂಗಿಲ್ಲ. ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯ್ತಂದ್ರೆ ಅಷ್ಟೇ, ಮಕ್ಕಳು ಮನೆಯಲ್ಲಿದ್ದರು ಅಷ್ಟೇ. ಸೊ ನೋಡಿ, ಈ ಮುಸುರೆ ತೊಳ್ತಾ ಇದ್ದೆ. ಇದು ಈವ್ನಿಂಗ್ದು ನಂದು ವಾಲ್ಗೆ. ಸೊ ಮಾರ್ನಿಂಗ್ ಸ್ವಲ್ಪ ಬ್ಯುಸಿಯಾಗಿದ್ದೆ, ಅದಕ್ಕೆ ಮಾಡೋಕ್ಕಾಗಿಲ್ಲ ನನಗೆ. ಸೊ ಈವ್ನಿಂಗ್ದು ಮಾಡ್ತಾ ಇರೋದು. ಸೊ ನೋಡಿ, ಎಷ್ಟೊಂದು ಪಾತ್ರೆಗಳು ಇದ್ದವು. ಸ್ವಲ್ಪ ನಮ್ಮಲ್ಲೇನು ಭಾಳ ಇದ್ದಿಲ್ಲ, ಸ್ವಲ್ಪ ಇದ್ದವು. ಅದನ್ನಷ್ಟೇ ನಾನು ಸ್ವಚ್ಛತಾಗಿ ತೊಳಿತಾ ಇದ್ದೆ ಭಾಂಡೆನ. ಏನಾದರೂ ಒಂದು ಕೆಲಸ ಇದ್ದೇ ಬಿಟ್ಟಿರ್ತದೆ ಮನೆಯಲ್ಲಿ. ಸ್ವಲ್ಪ ರೆಸ್ಟ್ ಮಾಡಬೇಕಂದ್ರೆ ಆಗೋದೇ ಇಲ್ಲ. ಸ್ವಲ್ಪ ಹಾಗೆ ಮಾಡ್ಕೋತಾ ಇದ್ರೇ ಮಾತ್ರ ಚೆನ್ನಾಗಲ್ವಾ. ಕುಂತುಬಿಟ್ಟು ಅಂದರೆ ಸ್ವಲ್ಪ ಆಯಿತು, ಮತ್ತೆ ಕುಂದ್ರೋಂಗೆ ಆಗಿಬಿಡ್ತೈತಿ, ಮತ್ತು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಹೀಗಾಗಿ ನಾನು ಆಗಿನ ಬಾಂಡೆ ಹಾಗೆ ತೊಳೆದು ಬಿಡ್ತೀನಿ, ಇಡಕ್ಕೆ ಹೋಗೋಂಗಿಲ್ಲ. ಇದಾದಮೇಲೆ ಸ್ವಲ್ಪ ಗ್ಯಾಸ್ ಕ್ಲೀನ್ ಮಾಡ್ಕೊಳೋದಿತ್ತು. ಇದು ನೋಡಿ, ನಾನು ಮೀಶೋದಿಂದ ತಂದಿರೋದು. ಇದು ಕ್ಲೀನ್ ಹೋಮ್ ಅಂತಂದು, ಕ್ಲೀನ್ಸರ್ ಹೋಮ್ ಅಂತಂತಂದಿದೆ. ಇದು ಯಾವುದು ಪ್ರಾಡಕ್ಟ್ ಅಂತಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ನನಗದು ಒಳ್ಳೆಯದೇ ಇಲ್ಲ ಮಾತಾಡಬೇಕಂದ್ರೆ. ಸೊ ಅದನ್ನು ಹಾಕಿ ನಾವು ಹಿಂಗೆ ಟಿಶ್ಯೂ ಪೇಪರ್ ಬಂದಿರುತ್ತಲ್ವ, ಬಿಕೋ ಪೇಪರ್, ಅದನ್ನು ನಾನು ಮೀಶೋದಿಂದ ತಂದಿರೋದು. ಅದನ್ನು ನಾವು ಈ ಥರ ಹಾಕಿ ಒರೆಸ್ಕೊಂಡು ಬಿಟ್ಟರೆ ಮುಗಿದು ಹೋಯ್ತು ಫ್ರೆಂಡ್ಸ್. ಜಲ್ದಿ ಕ್ಲೀನ್ ಆಗುತ್ತೆ. ಎಷ್ಟು ಚೆನ್ನಾಗಿ ನಾವು ತೊಳಿಬೇಕಂತ ಅನಿಸಲ್ಲ, ಅದರಲ್ಲೇ ಸಾಬೂನು ಪುಡಿ ಈ ಥರ ಇರುತ್ತೆ ಅದು. ಅದನ್ನು ಈಗ ನಾವು ಬ್ರಷ್ ಮಾಡಿ ಹೊಡೆಯೋದ್ರಿಂದ ನೋಡಿ, ಎಲ್ಲೆಲ್ಲಿ ಗಲೀಜಿರುತ್ತೆ ಅಲ್ಲೆಲ್ಲ ಇರುತ್ತಲ್ಲ, ಅದೆಲ್ಲನೂ ಚೆನ್ನಾಗಿ ಕ್ಲೀನಪ್ ಆಗುತ್ತೆ ಇದರಿಂದ. ಸೊ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಎಲ್ಲ ಈವ್ನಿಂಗೇ ಮಾಡ್ಕೊತೀನಿ ಜಾಸ್ತಿ, ಇಲ್ಲಾಂದರೆ ಒಮ್ಮೆ ನೈಟ್ ಮಾಡ್ತಿರ್ತೀನಿ ಎಲ್ಲ ಅಡುಗೆ ಆದಮೇಲೆ. ನಮ್ದು ಯಾವಾಗಲೂ ಊಟ ಒಮ್ಮೆ 7:30 ಒಮ್ಮೆ 8ಕ್ಕೆ ಹಿಂಗೆ ಜಲ್ದಿ ಆಗಿಬಿಡ್ತೈತಿ. ಸೊ ಎಲ್ಲ ಆಗಿತ್ತು ನಮ್ಮ ಮಕ್ಕಳದೆಲ್ಲ. ಸೊ ಇದೆಲ್ಲ ಮಾಡಿಕೊಂಡ್ರೆ ಹೀಗೆ ಈವ್ನಿಂಗ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ಅನ್ನಿಸುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ನೈಟ್ ಮಾಡ್ಕೊಂಡ್ಬಿಡ್ಬೇಕು. ಮಾರ್ನಿಂಗ್ ಆದರೆ ಆಗೋಲ್ಲ, ಯಾಕಂದರೆ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಿಬಿಡ್ತೈತಿ. ಮುಂಜಾನೆ ಅವ್ರನ್ನ ಬಿಟ್ಟು ಬರೋದು, ಅವ್ರಿಗೆ ಬುತ್ತಿ ಕಳಿಸೋದು, ಅವ್ರಿಗೆ ಟಿಫನ್ ಮಾಡೋದು, ಇದರಲ್ಲೇ ಟೈಮ್ ಹೊತ್ತಾಗ್ಬಿಡ್ತೈತಿ. ಹಸ್ಬೆಂಡಿಗೆ ಅವ್ರಿಗೂ ಟಿಫನ್ ಮಾಡೋದು. ಸೊ ಇಲ್ಲಿ ನಾನು 1 ಗ್ಲಾಸಷ್ಟು ತೊಗರಿಬೇಳೆನ ಹಾಕ್ಕೊತಾ ಇದ್ದೆ, ಅದನ್ನು ನೆನೆಸ್ತಾ ಇದ್ದೆ. ಯಾಕಂದ್ರೆ ಅದನ್ನು ಉದ್ರ ಪಲ್ಯ ಮಾಡಬೇಕಂತಂದು ಅದರಲ್ಲಿ ಹಾಕಿ ಬೇಳೆನ ಹಾಕಿ ನೀರಲ್ಲಿ ನೆನೆಹಾಕಕ್ಕೆ ಬಿಡ್ಬೇಕ್ರಿ 20 ನಿಮಿಷ. ಇದು ಅಂತೂ ಎಲ್ಲರೂ ಮಾಡ್ತೀರ ನೀವು ಉದ್ರಬೇಳೆ, ನಾವು ಹಾಗೆ ಸಿಂಪಲ್ಲಾಗೆ ಮಾಡೋದು. ಇದನ್ನು ರೆಸಿಪಿ ಬೇಕಂದರೆ ನಾನು ಯಾವಾಗಾದರೂ ಒಮ್ಮೆ ಮಾಡಿ ತೋರಿಸ್ತೀನಿ ನೋಡಿ. ಹೀಗೆ 20 ನಿಮಿಷ ನಾವು ನೆನೆಯಲ್ಲಿ ಬಿಡಬೇಕು ಇದನ್ನು. ಸೊ ಇದಾದಮೇಲೆ ಸ್ವಲ್ಪ ನಮ್ಮ ಬೆಡ್ರೂಮ್ನಲ್ಲಿ ಮಕ್ಕಳೆಲ್ಲ ಬಟ್ಟೆನ ಚಿಲ್ಲಪಿಲ್ಲಿ ಮಾಡಿದ್ರು, ಎಲ್ಲ ಬೆಡ್ರೂಮ್ನಲ್ಲಿ ಮೇಲೆಲ್ಲ ಒಗ್ಗಟ್ಬಿಟ್ಟಿದ್ರು ಫ್ರೆಂಡ್ಸ್. ಇದನ್ನು ಮಡಿಸಿಡೋಕ್ಕೆ ಎಷ್ಟೊಂದು ಟೈಮ್ ಆಗುತ್ತೆ ಗೊತ್ತಾ, ಕುಂದ್ರಕ್ಕೆ ಆಗಲ್ಲ. ತಾಯಿಗೆ ಎಷ್ಟು ಕೆಲಸ ಮಾಡಿದ್ರೂ ಬಿಡೋಕ್ಕೆ ಆಗಂಗಿಲ್ಲ. ಒಂದೂ ನಮಗೆ ಕೆಳಗೆ ಬಿದ್ದರೆ ಸಮಾಧಾನ ಆಗೋಲ್ಲ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಅದನ್ನು ಕ್ಲೀನಾಗಿಟ್ರೆ ನಮಗೆ ಸಮಾಧಾನ ಆಗ್ತೈತಿ. ಹಿಂಗೆ ಬಟ್ಟೆ ಆ ಕಡೆ ಈ ಕಡೆ ಚಿಲಿಪಿಲಿ ಮಾಡಿದ್ರು ನಮ್ಮ ಮಕ್ಕಳು. ಇವನ್ನೆಲ್ಲ ಸರಿಯಾಗಿ ಮಡಿಸಿಟ್ಟು ಮತ್ತು ಆ ಜಾಗಕ್ಕೆ ಅದನ್ನು ಜೋಡಿಸಿಡೋದಲ್ಲ ತುಂಬ ಅಂದರೆ ತುಂಬ ರಿಸ್ಕ್ ಇರುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಹೇಗಿರ್ತಾರೆ ಹೇಳಿರಿ ಫ್ರೆಂಡ್ಸ್. ಮಕ್ಕಳು ನಮ್ಮಲ್ಲಿ ಮನೆಯಲ್ಲಂತೂ ತುಂಬ ಅಂದರೆ ತುಂಬ ಗಲಾಟೆ ಮಾಡ್ತಿರ್ತಾರೆ, ಭಾಳ ಅಂದರೆ ಭಾಳ ಕಿರಿಕಿರಿ ಮಾಡ್ತಾರೆ. ಆದರೂ ನಾವು ವಾಲ್ಗೆ ಮಾಡ್ತಾಯಿರ್ತೀವಿ, ಸುಮ್ಮನೆ ಇರು ಅಂತ ಹೀಗೆ ಹೇಳ್ಕೊತ ನಮ್ಮ ಮಕ್ಕಳನ್ನ ನಾವು ಸ್ಟಾರ್ಟ್ ಮಾಡಿಬಿಡ್ತಿರ್ತೀವಿ ವಿಡಿಯೋನ. ಸೊ ಏನಾದರೂ ರಾಂಗ್ ಆಗಿದ್ದರೆ ಪ್ಲೀಸ್ ಕ್ಷಮಿಸಿ. ಪ್ಲೀಸ್ ನಮ್ಮ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಈಗ ನೆಕ್ಸ್ಟ್ ಈಗ ನಾನು ಸಾರಿದು ನನ್ನಲ್ಲಿರೋವಂಥ ಸಾರಿಗಳನ್ನು ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ. ಸ್ವಲ್ಪ ವಿಡಿಯೋ ನಂದು ಲೈಟಾಗಿದೆ ಫ್ರೆಂಡ್ಸ್, ಸ್ವಲ್ಪ ಮೊಬೈಲ್ ಹುಡುಗರು ನೋಡ್ತಾ ಇರೋದ್ರಿಂದ ಹಂಗಾಗಿದೆ. ಸೊ ಮಾಡಿಸ್ತೀನಿ ಇದನ್ನು ನೋಡಿ. ಈ ಸಾರಿ ಏನಿದೆಯಲ್ಲ, ಈ ಫಸ್ಟ್ ಸಾರಿ ನನ್ನ ಮಗಳದು
ಫಂಕ್ಷನ್ ಇತ್ತು, ಇದು ಹುಟ್ಟಿದಿರಣಿ ಅಂತ, ಆವಾಗ ಮಾಡಿದ್ವಿ ಇದನ್ನು. ಪಿಂಕ್ ಸಾರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ವಾ ಇದು. ಇದನ್ನು ನಾವು ಚಡ್ಚಣದಲ್ಲಿ ತೊಗೊಂಡಿದ್ವಿ ಫ್ರೆಂಡ್ಸ್. ಎಲ್ಲ ನಾವು ಶಾಪಿಂಗ್ನೆಲ್ಲ ಚಡ್ಚಣಲ್ಲೇ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಬಾರ್ಡ್ರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೀರೆ ಇದು. ನಾನು ಸಾರಿ ಜಾಸ್ತಿ ಉಡೋಲ್ಲ ಫ್ರೆಂಡ್ಸ್, ನಾನು ಯಾವಾಗಲೂ ಜಾಸ್ತಿ ಫಂಕ್ಷನಲ್ಲೇ ಉಡೋದು. ನಾನು ಜಾಸ್ತಿ ಮನೆಯಲ್ಲಿ ಚೂಡಿದಾರ ನೈಟ್ ಡ್ರೆಸ್ಸೇ ಹಾಕ್ಕೊಳೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೀರೆ. ತುಂಬ ಮೆತ್ತಗಿದೆ ಈ ಸಾರಿ ಮತ್ತು ಸಿಲ್ಕ್ ಸಾರಿ ಇದು. ಜಾಸ್ತಿ ಏನು ಇದು ರಫ್ ಆಗಿಲ್ಲ ಈ ಸಾರಿ. ಈಸಿಯಾಗಿ ಇದನ್ನು ನಾವು ಟ್ರೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇನ್ನೊಂದು ಇದು ಬ್ಲೌಸ್ ಫ್ರೆಂಡ್ಸ್. ಇದು ಹಳೆ ಬ್ಲೌಸೇ ನಂದು. ನಾನು ಜಾಸ್ತಿ ಉಟ್ಕೊಳೋದಿಲ್ಲಲ್ಲ, ಹಿಂಗಾಗಿ ನಾನು ಬ್ಲೌಸ್ ಇಟ್ಬಿಟ್ಟಿರ್ತೀನಿ, ಅಷ್ಟು ಹೊಸದಾಗಿ ಕಾಣಿಸ್ತಿರ್ತಾವೆ. ಇದನ್ನು ನಾನು ತುಳಜಾಪುರ್ನಲ್ಲಿ ಹೊಲಿಸಿದ್ದೆ ಫ್ರೆಂಡ್ಸ್, ವೆಲ್ವೆಟಿ ಬ್ಲೌಸ್ ಅಂತ. ತುಂಬ ಚೆನ್ನಾಗಿ ಸಿಗ್ತಾವಲ್ಲಿ ತುಳಜಾಪುರಲ್ಲಿ. ನೋಡಿರಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು. ಬ್ರೌನ್ ಕಲರ್ ಇದೆ, ಇದಕ್ಕೆ ಗೋಲ್ಡನ್ ಸ್ಟಿಚ್ ಇದೆ ಇದಕ್ಕೆಲ್ಲ. ತುಂಬ ಚೆನ್ನಾಗಿ ನಾನು ಸಿಂಪಲಾಗಿ ಹೊಲಿಸೋದು, ಬಟ್ ಚೆನ್ನಾಗಿದೆ ಈ ಬ್ಲೌಸನ್ನು. ಮತ್ತು ಇನ್ನೊಂದು, ಇದನ್ನೆಲ್ಲ ನಾನು ಮೀಶೋನಲ್ಲಿ ತರಿಸ್ತೀನಿ ಬೇರೆ ಬ್ಲೌಸು. ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ರೆಡಿಮೇಡೇ ಬ್ಲೌಸ್. ಇದು ನಾನೆಲ್ಲ ಮೀಶೋದಲ್ಲೇ ತರೋದು ಫ್ರೆಂಡ್ಸ್. ನೀವು ಬೇಕಿದ್ದರೆ ಹೇಳಿ, ನಾನು ತರಿಸ್ಕೊಡ್ತೀನಿ. ಸೊ ಇದನ್ನು ಮೀಶೋದಲ್ಲೇ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆಯಲ್ಲ ಇದು. ಜಾಳ್ಗೆ ಎಲ್ಲ ಫುಲ್ ಗೋಲ್ಡನ್ ಕಲರಲ್ಲಿ ಇದೆ. ಇದನ್ನು ರೆಡಿಮೇಡೇ. ಇದು ಓನ್ಲಿ 300 ಇದ್ರ ಪ್ರೈಸ್. ಸೊ ಆರ್ಡ್ರ್ ಮಾಡಿದ್ರೆ ಮೀಶೋನಲ್ಲಿ ಚೆನ್ನಾಗಿ ಇರುವಂಥ ರೆಡಿಮೇಡ್ ಬ್ಲೌಸ್ ಸಿಗುತ್ತೆ. ನೀವು ಒಮ್ಮೆ ಮೀಶೋ ಆ್ಯಪನ್ನು ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಇದು ನಮ್ಮ ಮಮ್ಮಿ ಸಾರಿ ಫ್ರೆಂಡ್ಸ್. ಇದು ನಮ್ಮ ಮಮ್ಮಿನ ಸಾರಿನೂ ಜಾಸ್ತಿ ಇದೆ ನನ್ನ ಮನೆಯಲ್ಲಿ. ಹಿಂಗಾಗಿ ನಂದು ಜಾಸ್ತಿ ಸಾರಿ, ಯಾಕಂದರೆ ನಮ್ಮದು ಏನಂತಾರೆ ಅದು ಕುಬ್ಸದ ಸಾರಿ, ಸೀಮಂತದ್ದು ಇರುತ್ತಲ್ವ, ಆಮೇಲೆ ಮತ್ತು ಮ್ಯಾರೇಜದು, ಎಂಗೇಜ್ಮೆಂಟ್ ಸಾರಿ ತುಂಬ ಇದೆ ಫ್ರೆಂಡ್ಸ್. ನಾನು ಹಾಕ್ಕೊಳ್ಳೋದಿಲ್ಲ, ಯಾವಾಗಾದರೂ ಒಂದು ಸಲ ಕಾರ್ಯಕ್ರಮದಲ್ಲಿ ಇದ್ದಲ್ಲಷ್ಟೇ ನಾನು ವೇರ್ ಮಾಡೋದು. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಇದು ಬ್ರೌನ್ ಕಲರು ಮತ್ತು ಗೋಲ್ಡನ್ ಇದು ಬಂದಿದೆ. ಇದೆಲ್ಲ ಚೆನ್ನಾಗಿದೆ ಅಲ್ವಾ. ತುಂಬ ದೊಡ್ಡದಾಗಿದೆ ಶೆರಗು. ಇದು ಆ ಥರ ಜಾಸ್ತಿ ಇದೆ. ಇದು ಫುಲ್ ನೀಲಕಾಯಿ ಕಲರ್ ಅಂತೀವಲ್ಲ, ನೀಲಿ ಕಲರ್ ಫಾರ್ ಸಾರಿ. ಇದು ಬ್ಲೂ ಕಲರ್, ಫುಲ್ ಡಾರ್ಕ್ ನೀಲಿ. ಇದಕ್ಕೂ ಗೋಲ್ಡನ್ ಡಿಸೈನ್ ಬಂದಿದೆ ಫ್ರೆಂಡ್ಸ್, ಬುಟ್ಟ ಒಳಗಡೆ. ಸಾರಿ ಎಲ್ಲಾದರೂ ಫಂಕ್ಷನಲ್ಲಿ ಹೋಗೋಕ್ಕಷ್ಟೇ ಚೆನ್ನಾಗಿ ಅನಿಸ್ತೈತಿ. ಮನೆಯಲ್ಲಿ ಡೈಲಿ ಯೂಸ್ ಮಾಡೋಕ್ಕೆ ಅವು ಕಂಫರ್ಟೇಬಲ್ ಆಗೋಲ್ಲ. ಸೊ ಹೀಗಾಗಿ ನಾನು ಮನೆಯಲ್ಲಿ ಇವನ್ನೇ ನೈಟ್ ಡ್ರೆಸ್ಸನ್ನೇ ಯೂಸ್ ಮಾಡೋದು. ಇದನ್ನು ಸಾರಿ ಚೆನ್ನಾಗಿದೆ ಫ್ರೆಂಡ್, ನ್ಯೂ ಟ್ರೆಡಿಷನಲ್ ಸಾರಿ ಇದನ್ನು. ಸೊ ಹೆಣ್ಮಕ್ಳಿಗೆ ಎಷ್ಟೇ ನಾವು ಏನೇ ಉಟ್ಕೊಂಡ್ರೂ, ಯಾವುದೇ ಒಂದು ಡ್ರೆಸ್ ಆಯಿತು ಏನೇ ಇದ್ರೂ ಅದು ಸಾರಿ ಮುಂದೆ ಏನೂ ಅಲ್ಲ ಅಂತಾರೆ. ಅದು ನಿಜ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.